गगन मंडन से उतरे सद्गुरु सत्य कबीर, जलज माहिम फोड़न कियो सब पीर के पीर. ಸರ್ವ ಸೃಷ್ಟಿಯ ರಚನಾಕಾರರಾದ ಕಬೀರ ಪರಮಾತ್ಮ 4 ಯುಗಗಳಲ್ಲಿ ಈ ಭೂಮಿಯ ಮೇಲೆ ಅವತರಿಸುತ್ತಾರೆ ಹಾಗೂ ಒಬ್ಬ ಸಾಮಾನ್ಯ ವ್ಯಕ್ತಿಯ ಹಾಗೆ ಲೀಲೆ ಮಾಡುತ್ತಾ ಮಾನವ ಸಮಾಜಕ್ಕೆ ಸತ್ಯ ಭಕ್ತಿಯ ಮಾರ್ಗ ತೋರಿಸಿ ಹೋಗುತ್ತಾರೆ. ಸುಮಾರು 600 ವರ್ಷಗಳ ಹಿಂದೆ ಕಲಿಯುಗದಲ್ಲಿ ತಮ್ಮ ವಾಸ್ತವಿಕ ಕಬೀರ ಹೆಸರಿನಲ್ಲಿಯೇ ಸತ್ಯಲೋಕದಿಂದ ಬಂದು ಕಬೀರ ದೇವರು ಕಾಶಿಯ ಲಹರ್ತಾರ ಎಂಬ ಸರೋವರದಲ್ಲಿ ಒಂದು ಕಮಲದ ಹೂವಿನ ಮೇಲೆ 1398ನೇ ಇಸ್ವಿ ಅಂದರೆ ಸಂವತ್ಸರ 1455ರ ಜ್ಯೇಷ್ಠ ಮಾಸದ ಪೂರ್ಣಿಮೆಯ ಬ್ರಹ್ಮ ಮುಹೂರ್ತದಂದು ಪ್ರಕಟಗೊಂಡರು. ನೀರು ಹಾಗೂ ನೀಮಾ ಎಂಬ ನೇಕಾರ ದಂಪತಿಗಳು ಅವರ ಪಾಲನೆ ಪೋಷಣೆ ಮಾಡಿದರು. 1403ನೇ ಇಸವಿಯ ಸಮಯ. ಆಗ ಕಬೀರ ಪ್ರಭುಗಳು 5 ವರ್ಷದವರಾಗಿದ್ದರು. ಬಾಲಕ ರೂಪದ ಪರಮೇಶ್ವರ ಕಬೀರ್ ಸಾಹೇಬರು 5 ವರ್ಷದ ವಯಸ್ಸಿನಿಂದಲೇ ತಮ್ಮ ಅದ್ವಿತೀಯ ಆಧ್ಯಾತ್ಮಿಕ ಜ್ಞಾನದಿಂದ ಆ ಸಮಯದ ಸುಪ್ರಸಿದ್ಧ ವಿದ್ವಾಂಸರು, ಬ್ರಾಹ್ಮಣರು, ಕಾಜಿ ಹಾಗೂ ಮೌಲ್ವಿಗಳನ್ನು ಪರಾಜಿಸುತ್ತಿದ್ದರು. ಇದರಲ್ಲಿಯೇ ಒಂದು ಲೀಲೆ ಪರಮೇಶ್ವರ ಕಬೀರರ ಮೂಲಕ 104 ವರ್ಷ ವಯಸ್ಸಿನ ಕಾಶಿಯ ಸುಪ್ರಸಿದ್ಧ ಬ್ರಾಹ್ಮಣ ರಾಮಾನಂದರನ್ನು ತಮ್ಮ ಗುರುವನ್ನಾಗಿ ಧಾರಣೆ ಮಾಡಿಕೊಂಡರು ಹಾಗೂ ಅವರಿಗೆ ತಮ್ಮ ಅಮೂಲ್ಯ ಸತ್ಯ ಜ್ಞಾನದ ಉಪದೇಶ ಬೋಧಿಸಿದ್ದರು. ಸ್ವಾಮಿ ರಾಮಾನಂದರು ಪ್ರತಿದಿನವೂ ಬ್ರಹ್ಮ ಮುಹೂರ್ತದಲ್ಲಿ ಗಂಗಾ ನದಿಯ ದಡಕ್ಕೆ ಸ್ನಾನ ಮಾಡಲು ಹೋಗುತ್ತಿದ್ದರು. ಹೀಗೆಯೇ ಸ್ನಾನಕ್ಕೆ ಹೊರಟಾಗ ಒಂದು ದಿನ ಸ್ವಾಮಿ ರಾಮಾನಂದರು ನದಿ ದಡದಲ್ಲಿ ಮೆಟ್ಟಿಲು ಇಳಿಯುತ್ತಿದ್ದಾಗ ಸ್ವಾಮಿ ರಾಮಾನಂದರ ಪಾದುಕೆ ಕಬೀರ ಪ್ರಭುಗಳ ತಲೆಗೆ ತಾಗುತ್ತದೆ. ಬಾಲಕ ಕಬೀರ ಬಿಕ್ಕಳಿಸಿ ಅಳತೊಡಗುತ್ತಾರೆ. ರಾಮಾನಂದರ ಮುಖದ ಮೇಲೆ ಚಿಂತೆಯ ಭಾವ ಮೂಡಿತು. ಅವರು ಕೆಳಗೆ ಬಗ್ಗಿದರು. ಅವರು ಬಗ್ಗಿದಂತೆಯೇ ತುಳಸಿ ಮಣಿಯಿಂದ ತಯಾರಿಸಲ್ಪಟ್ಟ ಅವರ ಕೊರಳಿನ ಮಾಲೆ ಮೆಟ್ಟಿಲಿನ ಮೇಲೆ ಕುಳಿತಂತಹ ಕಬೀರರ ಕೊರಳಿನಲ್ಲಿ ಬೀಳುತ್ತದೆ. ಸ್ವಾಮಿ ರಾಮಾನಂದರು ಬಾಲಕನ ರೂಪದಲ್ಲಿ ಕುಳಿತು ಅಳುತ್ತಿದ್ದ ಪರಮೇಶ್ವರರ ತಲೆ ಸವರುತ್ತಾ ಹೇಳುತ್ತಾರೆ, ಇದೆಂತ ಅನರ್ಥ ಮಾಡಿಬಿಟ್ಟೆ ನಾನು. ಅಳಬೇಡ ಮಗು, ರಾಮರಾಮ ಎನ್ನು. ರಾಮರಾಮ ರಾಮರಾಮ ಎಂದಲ್ಲಿ ಎಲ್ಲ ದುಃಖಗಳು ದೂರವಾಗುತ್ತವೆ. ಈ ಮಗು ತನ್ನ ತಂದೆ ತಾಯಿಯಿಂದ ಬೇರಾಗಿ ಇಲ್ಲಿ ಬಂದಿರುವಂತಿದೆಯಲ್ಲ. ಒಂದು ಕೆಲಸ ಮಾಡುತ್ತೇನೆ. ಸ್ನಾನದ ನಂತರ ಇವನನ್ನು ಆಶ್ರಮಕ್ಕೆ ಕರೆದೊಯ್ಯುತ್ತೇನೆ. ತದನಂತರ ಇವನ ತಂದೆ ತಾಯಿಯನ್ನು ಪತ್ತೆ ಹಚ್ಚುತ್ತೇನೆ. ಸ್ವಾಮಿ ರಾಮಾನಂದರು ವೈಷ್ಣವ ಧರ್ಮದ ಬಗ್ಗೆ ತುಂಬಾ ಪ್ರಚಾರ ಪ್ರಸಾರ ಮಾಡುತ್ತಿದ್ದರು. ಇದಕ್ಕಾಗಿ ಅವರು 1400 ಋಷಿ ಶಿಷ್ಯರನ್ನು ಪ್ರಚಾರಕ್ಕಾಗಿ ನೇಮಿಸಿದ್ದರು. ಸ್ವಾಮೀಜಿಯವರ ಈ ಶಿಷ್ಯರಲ್ಲಿ ಒಬ್ಬರು ಋಷಿ ವಿವೇಕಾನಂದರು. ಇವರು ಅತ್ಯಂತ ಒಳ್ಳೆಯ ಪ್ರವಚನಕಾರರಾಗಿ ಪ್ರಸಿದ್ಧರಾಗಿದ್ದರು. ಸ್ವಾಮೀಜಿಯವರಿಂದ ಅವರು ಕಾಶಿನಗರದ ಒಂದು ಕ್ಷೇತ್ರದ ಉಪದೇಶಕರಾಗಿಯೂ ನಿಯುಕ್ತಿಗೊಂಡಿದ್ದರು. ಪ್ರತಿದಿನದಂತೆ ಒಂದು ದಿನ ಸಂಧ್ಯಾ ಸಮಯದಲ್ಲಿ ವಿವೇಕಾನಂದರು ವಿಷ್ಣು ಪುರಾಣದಿಂದ ಒಂದು ಕತೆ ಹೇಳುತ್ತಿದ್ದರು. ಶ್ರೀ ಹರಿ ವಿಷ್ಣುವೇ ಎಲ್ಲರ ರಕ್ಷಕರು ಹಾಗೂ ಪೂರ್ಣ ಪರಮಾತ್ಮರು. ಅವರೇ ರಾಮ ಹಾಗೂ ಕೃಷ್ಣನ ರೂಪದಲ್ಲಿ ಜನ್ಮ ತಾಳಿದ್ದರು. ವಾಸ್ತವದಲ್ಲಿ ಭಗವಂತ ವಿಷ್ಣುವೇ ಅಜನ್ಮ ಅವಿನಾಶಿ ಆಗಿರುವರು. ಶ್ರೀ ಹರಿ ವಿಷ್ಣು ಭಗವಾನರಿಗೆ ಜಯವಾಗಲಿ. ಶ್ರೀ ಹರಿ ವಿಷ್ಣು ದೇವರಿಗೆ ಜಯವಾಗಲಿ. ಶ್ರೀ ಹರಿ ವಿಷ್ಣು ದೇವರಿಗೆ ಜಯವಾಗಲಿ. वेद पढ़े पर भेद न जाने, बांचे पुराण 18. पत्थर की पूजा करे, भूले सृजन हारा. हे ಋಷಿವರಿಯರೇ, ಭಗವಾನ್ ವಿಷ್ಣು ಅಜನ್ವಿಯ ಅಥವಾ ಅವಿನಾಶಿಯರಲ್ಲ. ಈಗ ಇಲ್ಲಿ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸತ್ಯವೇನೆಂದು. ಶ್ರೀಮದ್ ದೇವಿ ಭಾಗವತ ಗೀತಾ ಪ್ರೆಸ್ ಗೋರಖ್ಪುರ ಇವರಿಂದ ಪ್ರಕಾಶಿತವಾದದ್ದು. ಸಂಪಾದಕರು ಹನುಮಾನ್ ಪ್ರಸಾದ್ ಪೋದ್ದಾರ್ ಹಾಗೂ ಚಿಮನ್ಲಾಲ್ ಗೋಸ್ವಾಮಿಯವರು. ಪ್ರಕಾಶಕರು ಮುದ್ರಕರೂ ಆಗಿರುವ ಗೀತಾ ಪ್ರೆಸ್ ಗೋರಖ್ಪುರ ಗೋವಿಂದ ಭವನ ಕಾರ್ಯಾಲಯ ಕಲ್ಕತ್ತೆಯ ಸಂಸ್ಥಾನ. 4ನೇ ಅಧ್ಯಾಯ ನಡೆಯುತ್ತಿದೆ. ಪುಟ 123.
ಭಗವಾನ್ ವಿಷ್ಣು ತಾಯಿ ದುರ್ಗೆಯ ಪ್ರಶಂಸೆ ಮಾಡುತ್ತಿದ್ದಾರೆ. ನೀನು ಶುದ್ಧ ಸ್ವರೂಪಳು. ಈ ಸಂಪೂರ್ಣ ಜಗತ್ತು ನಿನ್ನಿಂದಲೇ ಉದ್ಭವಿಸಿದೆ. ನಾನು ಬ್ರಹ್ಮ ಹಾಗೂ ಶಂಕರ ನಿನ್ನ ಕೃಪೆಯಿಂದಲೇ ಅಸ್ತಿತ್ವದಲ್ಲಿದ್ದೇವೆ. ನಮ್ಮ ಆವಿರ್ಭಾವ ಅಂದರೆ ಜನ್ಮ, ತಿರೋಭಾವ ಅಂದರೆ ಮೃತ್ಯು ಆಗುತ್ತಿರುತ್ತದೆ. ನಮಗೆ ಹುಟ್ಟು ಸಾವು ಇರುತ್ತದೆ. ತಾಯಿ ನೀನೇ ನಿತ್ಯ, ಜಗಜ್ಜನನಿ ಸನಾತನ ದೇವಿಯೂ ಆಗಿರುವೆ. ಈಗ ಇದರ ಅರ್ಥವೇನು? ಬ್ರಹ್ಮ ವಿಷ್ಣು ಮಹೇಶ್ವರ ಇವರ ಜನ್ಮ ಮತ್ತು ಮೃತ್ಯು ಆಗುತ್ತಲಿರುತ್ತದೆ. ಹೇ ಋಷಿವರಿಯರೇ, ಭಗವಾನ್ ವಿಷ್ಣು ಅಜನ್ವಿಯ ಅಥವಾ ಅವಿನಾಶಿಯರಲ್ಲ. ಶಿವಪುರಾಣದಲ್ಲಿ ಬರೆದಿದೆ, ನಿರಾಕಾರ ಪರಮಾತ್ಮ ಆಕಾರ ಪಡೆದ. ಅವನು ಸದಾಶಿವ, ಕಾಲರೂಪ ಬ್ರಹ್ಮ ಎಂದು ಕರೆಯಲ್ಪಟ್ಟ. ಅವನು ತನ್ನೊಳಗಿನಿಂದ ಒಬ್ಬ ಸ್ತ್ರೀಯನ್ನು ಪ್ರಕಟಗೊಳಿಸಿದ. ಅವಳು ಪ್ರಕೃತಿ ದೇವಿ, ಅಷ್ಟಾಂಗಿ, ತ್ರಿದೇವ ಜನನಿ, ಶಿವ ಎಂದು ಕರೆಯಲ್ಪಡುತ್ತಾಳೆ. ಪವಿತ್ರ ಶಿವಪುರಾಣ ಇದು ಗೀತಾ ಪ್ರೆಸ್ ಗೋರಖ್ಪುರ ಅವರಿಂದ ಪ್ರಕಾಶಿಸಲ್ಪಟ್ಟಿದೆ. ಸಚಿತ್ರ ದೊಡ್ಡ ಅಕ್ಷರಗಳು, ಕೇವಲ ಹಿಂದಿ. ಸಂಪಾದಕರು ಹನುಮಾನ್ ಪ್ರಸಾದ್ ಪೋದ್ದಾರ್. ಇದೆಲ್ಲಿರುವುದು ಗೊತ್ತೇ? ಪ್ರಕಾಶಕರು ಹಾಗೂ ಮುದ್ರಕರು ಗೀತಾ ಪ್ರೆಸ್ ಗೋರಖ್ಪುರ್, ಗೋವಿಂದ ಭವನ ಕಾರ್ಯಾಲಯ, ಕಲ್ಕತ್ತೆಯ ಸಂಸ್ಥಾನ. ಈಗ ನೋಡಿ, ರುದ್ರ ಸಂಹಿತೆಯ 6ನೇ ಅಧ್ಯಾಯ ಓದುತ್ತಿರುವೆವು. 6ನೇ ಅಧ್ಯಾಯದ ಪುಟ 101ರಲ್ಲಿ ದೇವರ್ಷಿ ಒಂದು ಬಾರಿ ಇದನ್ನು ಬ್ರಹ್ಮ ತನ್ನ ಪುತ್ರ ನಾರದನಿಗೆ ಹೇಳುತ್ತಿರುವುದು. ಒಂದು ಬಾರಿ ಆ ಆನಂದವನದಲ್ಲಿ ವಿಹರಿಸುತ್ತಿರುವಾಗ ಶಿವ ಹಾಗೂ ಶಿವನ ಮನದಲ್ಲಿ ಒಂದು ಇಚ್ಛೆ ಮೂಡಿತು. ದುರ್ಗೆ ಹಾಗೂ ಕಾಲನ ಮನಸ್ಸಿನಲ್ಲಿ ಇನ್ನೊಬ್ಬ ಪುರುಷನ ಸೃಷ್ಟಿ ಮಾಡಬೇಕು, ಅಂದರೆ ಒಬ್ಬ ಪುತ್ರನನ್ನು ಸೃಷ್ಟಿಸಬೇಕು. ಈ ಸೃಷ್ಟಿಯ ಸಂಚಾಲನೆಯ ಭಾರವನ್ನು ಅವನಿಗೆ ಒಪ್ಪಿಸಿ ನಾವಿಬ್ಬರೂ ಕೇವಲ ಕಾಶಿಯಲ್ಲಿ ಇದ್ದು ಇಚ್ಛಾನುಸಾರ ವಿಹರಿಸುತ್ತಾ ನಿರ್ವಾಣ ಧರಿಸಬೇಕೆಂದು. ಹೀಗೆ ನಿಶ್ಚಯಿಸಿ ಶಕ್ತಿ ಸಹಿತ ಸರ್ವವ್ಯಾಪಿ ಪರಮೇಶ್ವರ ಶಿವನು ಈ ಕಾಲನು ತನ್ನ ವಾಮಭಾಗದ 10ನೇ ಅಂಗವನ್ನು ಅಮೃತದಿಂದ ತಿಕ್ಕಿದನು. ಆಗ ಅಲ್ಲಿಂದ ಒಬ್ಬ ಪುರುಷ ಪ್ರಕಟನಾದನು. ಅಂದರೆ ಇವರು ಪತಿ ಪತ್ನಿ ವ್ಯವಹಾರ ಮಾಡಿದರು, ಈ ಕಾಲ ಹಾಗೂ ದುರ್ಗೆ. ಆಗ ಅಲ್ಲಿ ಒಬ್ಬ ಪುತ್ರನ ಉತ್ಪತ್ತಿಯಾಯಿತು. ಈಗ ನೋಡುವಿರಿ ಪುಟ 102ರಲ್ಲಿ. ಶಿವ ಆ ಹುಟ್ಟಿದ ಮಗುವಿಗೆ ಹೇಳಿದ, ವತ್ಸ, ನೀನು ವ್ಯಾಪಕನಾದ ಕಾರಣ ನಿನ್ನ ಹೆಸರು ವಿಷ್ಣು ಎಂದು ಪ್ರಖ್ಯಾತಗೊಂಡಿದೆ ಎಂದು. ಕಾಲರೂಪಿ ಬ್ರಹ್ಮ ಕಾಶಿ ಎಂಬ ಸುಂದರ ಸ್ಥಾನ ಸೃಷ್ಟಿಸಿದ. ಅಲ್ಲಿ ಶಿವ ಹಾಗೂ ಶಿವ ಅಂದರೆ ಕಾಲರೂಪಿ ಬ್ರಹ್ಮ ಹಾಗೂ ದುರ್ಗೆ ಪತಿ ಪತ್ನಿಯ ರೂಪದಲ್ಲಿ ವಾಸಿಸತೊಡಗಿದರು. ವಿಷ್ಣು ಇವರದೇ ಸಂತಾನ. ಇವನು ಸುಳ್ಳು ಹೇಳುತ್ತಿದ್ದಾನೆ. ಅದೆಲ್ಲ ಇರಲಿ, ನೀನು ಯಾರು ಅದು ಹೇಳು. ಯಾವ ಜಾತಿ ನಿನ್ನದು? ಯಾರು ನಿನ್ನ ಗುರು? ಹೇ ಬ್ರಾಹ್ಮಣ, ನಿಮ್ಮ ಗುರುವೇ ನನಗೂ ಗುರು ಆಗಿದ್ದಾರೆ. ಹೌದೇ? ನನ್ನ ಗುರು ಯಾರೆಂಬುದಾದರೂ ತಿಳಿದಿದೆಯೇ ನಿನಗೆ? ನನ್ನ ಗುರುಗಳು ಸ್ವಾಮಿ ಶ್ರೀ ಶ್ರೀ 1008 ಸ್ವಾಮಿ ರಾಮಾನಂದ ಮಹಾರಾಜರು. ಹೌದು ಪಂಡಿತರೇ, ನನ್ನ ಗುರುಗಳು ಸಹ ಸ್ವಾಮಿ ರಾಮಾನಂದರೇ. ಸುಳ್ಳು, ಖಂಡಿತ ಸುಳ್ಳು. ನೋಡಿ ಶ್ರದ್ಧಾಳುಗಳೇ, ಈ ನೇಕಾರ ಹಾಡುವಾಗಲೇ ಸುಳ್ಳು ಹೇಳುತ್ತಿದ್ದಾನೆ. ನನ್ನ ಗುರುಗಳು ನಿನ್ನಂತಹ ಅಸ್ಪೃಶ್ಯನ ದರ್ಶನ ಸಹ ಮಾಡುವುದಿಲ್ಲ. ನಿನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವುದು ಬಹು ದೂರದ ಮಾತು. ನಾಳೆ ಬೆಳಿಗ್ಗೆ ನಿನ್ನನ್ನು ಗುರುಗಳ ಎದುರು ಪ್ರಸ್ತುತಪಡಿಸುತ್ತೇನೆ. ಎಲ್ಲವೂ ನಿಮಿಷಾರ್ಧದಲ್ಲಿ ಸ್ಪಷ್ಟಗೊಳ್ಳುತ್ತದೆ. ಗುರುದೇವರು ಸ್ವತಃ ನಿನಗೆ ಶಿಕ್ಷೆ ನೀಡುವರು. ನನ್ನ ಗುರುಗಳ ಹೆಸರು ಹಾಳು ಮಾಡುತ್ತೀಯ. ನೀವು ಬನ್ನಿ ಶ್ರದ್ಧಾಳುಗಳೇ, ನೀವಾಗಿಯೇ ನೋಡಿ. ಈ ನೇಕಾರ ಕಬೀರನ ಸುಳ್ಳು ಎಲ್ಲರಿಗೂ ಗೊತ್ತಾಗುವುದು. ಅಯ್ಯೋ ಪಂಡಿತರೇ, ಕಡೆ ಪಕ್ಷ ನನ್ನ ಪ್ರಶ್ನೆಗೆ ಉತ್ತರವನ್ನಾದರೂ ಹೇಳಿ. ವಿವೇಕಾನಂದ ನೇರವಾಗಿ ರಾಮಾನಂದರ ಬಳಿಗೆ ಹೋಗಿ ಅವರಿಗೆ ಎಲ್ಲಾ ವಿಷಯವನ್ನು ತಿಳಿಸಿದ. ಅದು ಹೇಗೆ ಒಬ್ಬ ನೇಕಾರ ಸ್ವತಃ ತನ್ನ ಶಿಷ್ಯ ಎಂದು ಹೇಳಿಕೊಳ್ಳುತ್ತಾನೆ ಎಂದು ರಾಮಾನಂದರು ಕೋಪಗೊಂಡರು. ಹೇ ಗುರುದೇವ, ಒಂದು ಸಾಮಾನ್ಯ ಜಾತಿಯ ನೇಕಾರ ತನ್ನನ್ನು ತಾನು ವಿದ್ವಾಂಸ ಎಂದು ಸಾಬೀತುಪಡಿಸಲು ಭಗವಂತ ವಿಷ್ಣುವನ್ನು ನಾಶ ಹೊಂದುವರೆಂದು ಹೇಳುತ್ತಾನೆ. ಅವನ ಹೆಸರೇನು? ಗುರುದೇವ, ಅವನ ಹೆಸರು ಕಬೀರ. ಕಬೀರ? ಹೌದು ಗುರುದೇವ, ಕಬೀರ. ಹೇ ಗುರುದೇವ, ಬ್ರಾಹ್ಮಣರು ತಮ್ಮ ಮನೆಯಿಂದ ಹೊರಗೆ ಕಾಲಿಡದಂತಹ ಪರಿಸ್ಥಿತಿ ತಂದು ಬಿಟ್ಟಿದ್ದಾನೆ ಅವನು.
ನಾವು ಬಹು ಲಜ್ಜೆಗೊಳಗಾಗುವಂತಾಗಿದೆ. ಇಂದು ಅವನು ಸಭೆಯಲ್ಲಿ ಪಂಡಿತ ಸ್ವಾಮಿ ರಾಮಾನಂದರು ನನ್ನ ಗುರುಗಳು, ನಾನು ಅವರಿಂದಲೇ ದೀಕ್ಷೆ ಪಡೆದಿದ್ದೇನೆ ಎಂದು ಹೇಳಿದ. ಸುಳ್ಳುಗಾರ ಅವನು, ಖಂಡಿತ ಕಪಟಿ ನೇಕಾರ. ಅವನು ಹೇಗೆ ನನ್ನನ್ನು ತನ್ನ ಗುರು ಎಂದು ಹೇಳುತ್ತಾನೆ? ನಾಳೆ ಕರೆದುತ್ತಾ ನನ್ನ ಎದುರು. ಆ ನೀಚ ನೇಕಾರ ಯಾರೆಲ್ಲರ ಮುಂದೆ ನಿನ್ನ ಮರ್ಯಾದೆ ತೆಗೆದಿದ್ದನೋ ಅವರೆಲ್ಲರನ್ನೂ ಸಹ ಇಲ್ಲಿಗೆ ಕರೆದುಕೊಂಡು ಬಾ. ನಾಳೆ ಎಲ್ಲರ ಮುಂದೆ ಅವನ ಸುಳ್ಳನ್ನು ಬಹಿರಂಗಗೊಳಿಸುತ್ತೇನೆ, ಅವನಿಗೆ ತಕ್ಕ ಪಾಠ ಕಲಿಸುತ್ತೇನೆ. ನೇರೋ ನೇಕಾರನ ಮನೆ ಎಲ್ಲಿದೆ? ನೀರು ನೀರು ಕೇಳಿಲ್ಲಿ. ನೀರು ನೀರು ಏನಾಯ್ತಣ್ಣ, ಇಷ್ಟೊಂದು ಗಾಬರಿ ಏಕೆ? ವಿವೇಕಾನಂದ ತನ್ನ ಜೊತೆಗಾರರೊಂದಿಗೆ ಕಬೀರನನ್ನ ಹಿಡಿಯಲು ಬರುತ್ತಿದ್ದಾನೆ. ನಿಮ್ಮ ಮನೆ ಬಗ್ಗೆ ಕೇಳುತ್ತಿದ್ದಾನೆ. ಹಾ, ಕಬೀರನು ಅವರಿಗೇನೋ ಅಂದಂತಿದೆ. ಬುದ್ಧಿ ಹೇಳು ಅವನಿಗೆ, ಇವರೊಡನೆ ವಿವಾದ ಸರಿಯಲ್ಲ. ಏನು, ಯಾರು ಬರುತ್ತಿದ್ದಾರೆ? ನಮ್ಮ ಕಬೀರ್ನಗಾಗಿ ಯಾರು ಬರುತ್ತಿದ್ದಾರೆ? ಯಾರು ಹಿಡಿದೊಯ್ಯುವರು ಅವನನ್ನ? ನೀಮ ಹಾಗೂ ನೀರು ಹೆದರು ಬಿಡುತ್ತಾರೆ. ಕಬೀರರನ್ನು ಗುಡಿಸಲಿನ ಹಿಂದೆ ಕರೆದೊಯ್ದು ಕಂಬಳಿ ಹೊದಿಸಿ ಬಚ್ಚಿಡುತ್ತಾರೆ. ಆಗ ವಿವೇಕಾನಂದ ಅಲ್ಲಿ ತಲುಪುತ್ತಾನೆ. ಎಲ್ಲಿ ಆ ದುಷ್ಟ ಬಾಲಕ ಕಬೀರ? ನಿನ್ನೆ ಅವನು ಸಭೆಯಲ್ಲಿ ನನ್ನ ಗುರುಗಳ ಅಪಮಾನ ಮಾಡಿದ್ದಾನೆ. ಇಂದು ಎಲ್ಲರ ಮುಂದೆ ಗುರುಗಳು ಅವನಿಗೆ ತಕ್ಕ ಶಿಕ್ಷೆ ನೀಡುವರು, ಗೊತ್ತೇ? ಹೇ ಬ್ರಾಹ್ಮಣರೇ, ಏನು ಹೇಳುತ್ತಿದ್ದೀರಾ? ಇಷ್ಟು ಕೋಪಗೊಳ್ಳಬೇಡಿ. ನಮ್ಮ ಕಬೀರ ಯಾರಿಗೂ ಅಪಮಾನ ಮಾಡಲಾರ, ಅವನಿಗೇಕೆ ಹಿಂಸೆ ಕೊಡುವಿರಿ? ನನ್ನ ಕಬೀರ ಇಲ್ಲಿ ಇಲ್ಲ. ಹೌದೇ, ಈಗಲೇ ಗೊತ್ತಾಗುತ್ತದೆ. ಒಡೆಯರಿ ಇವನ ಗುಡಿಸಲನ್ನು ಹುಡುಕಿ ತೆಗೆಯಿರಿ ಆ ಅಧರ್ಮಿ ಕಬೀರನನ್ನು. ಅಯ್ಯೋ, ನಿಲ್ಲಿಸಿ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ನಮ್ಮ ಕಬೀರ ಏನೂ ಮಾಡಿಲ್ಲ. ವಿವೇಕಾನಂದ ಮತ್ತು ಅವನ ಶಿಷ್ಯರು ಮನೆಯೊಳಗೆ ನುಗ್ಗಿ ಸಾಮಾನುಗಳನ್ನು ನಾಶ ಮಾಡತೊಡಗುತ್ತಾರೆ. ಆಗ ಕಬೀರ ಪ್ರಭುಗಳಿಗೆ ನೋಡಲಿಕ್ಕಾಗದೆ ಅವರು ಎದುರಿಗೆ ಬರುತ್ತಾರೆ. ಹೇ ವಿವೇಕಾನಂದ ಬ್ರಾಹ್ಮಣರೇ, ನಾನು ಇಲ್ಲಿದ್ದೇನೆ, ಗುಡಿಸಲ ಹಿಂದೆ. ಗುಡಿಸಲಿನ ಹಿಂದಿದ್ದಾನೆ, ಹಿಡಿಯಿರಿ ಅವನನ್ನು. ವಿವೇಕಾನಂದ ಅವರನ್ನು ಬಂಧಿಸುತ್ತಾನೆ. ನೀಮ ಮತ್ತು ನೀರು ಕಬೀರ ಪ್ರಭುಗಳನ್ನು ರಕ್ಷಿಸಲು ಪ್ರಯತ್ನಿಸಿದಾಗ ವಿವೇಕಾನಂದ ಅವರನ್ನು ಬದಿಗೆ ತಳ್ಳುತ್ತಾನೆ ಹಾಗೂ ಹಿಂಸಾತ್ಮಕವಾಗಿ ಕಬೀರ ಪ್ರಭುಗಳನ್ನು ರಾಮಾನಂದರ ಬಳಿ ಕರೆದೊಯ್ಯುತ್ತಾನೆ. ವಿವೇಕಾನಂದ ಹಾಗೂ ಜೊತೆಯಲ್ಲಿ ಬಂದ ಶಿಷ್ಯರು ಕಬೀರ ಪ್ರಭುಗಳನ್ನು ಬಿಡಿಸಲು ಬಂದ ನೀರು ಹಾಗೂ ನೀಮ ಇಬ್ಬರನ್ನೂ ಹೊಡೆಯುತ್ತಾರೆ. ನೀರನ್ನು ಸಹ ಕೆಲವು ಗೂಂಡಾಗಳು ಲಾಠಿಗಳಿಂದ ಹೊಡೆದು ಹೊಡೆದು ಮೂರ್ಛೆಗೊಳಿಸುತ್ತಾರೆ. साच कहो जग मारी ही या झूठ कही ना जाई हो, सांचन पूरा पावते ये झूठे जगपति आई हो. ಒಂದು ಕಡೆ ವಿವೇಕಾನಂದ ಕಬೀರ ಪ್ರಭುಗಳನ್ನು ಹಿಡಿದು ರಾಮಾನಂದರ ಬಳಿ ಕರೆತರುತ್ತಿದ್ದ. ಇನ್ನೊಂದೆಡೆ ರಾಮಾನಂದರು ತಮ್ಮ ಕುಟೀರದ ಹೊರಗಡೆ ಒಂದು ದೊಡ್ಡ ಪರದೆ ಹಾಕಿಸಿಬಿಟ್ಟರು. ರಾಮಾನಂದರ ದೃಷ್ಟಿ ಶೂದ್ರನ ಮೇಲೆ ಬೀಳದಿರಲಿ ಎಂದು. ಹೇ ಸ್ವಾಮೀಜಿ, ನಿಮ್ಮ ಆಜ್ಞೆಯಂತೆ ಪರದೆ ಹಾಕಲಾಗಿದೆ. ಕಬೀರನ ದೃಷ್ಟಿ ತಮ್ಮ ಮೇಲೆ ಬೀಳದಿರಲಿ ಎಂದು ಕಬೀರನನ್ನ ಈ ಪರದೆಯ ಹಿಂದೆಯೇ ನಿಲ್ಲಿಸಲಾಗಿದೆ. ಶಾಂತಿ ಶಾಂತಿ, ನೀವೆಲ್ಲರೂ ಶಾಂತರಾಗಿ. ಗುರುಗಳು ಸ್ವತಃ ಈ ಅಧರ್ಮಿಗೆ ಶಿಕ್ಷೆ ನೀಡುವರು. ಯಾರೋ ನೀನು ನೇಕಾರ? ನಾನು ಸತ್ಯಲೋಕದ ನಿವಾಸಿ, ಅಜನ್ಮ ಅವಿನಾಶಿ, ಪೂರ್ಣ ಬ್ರಹ್ಮ ಪರಮೇಶ್ವರನು. ನನ್ನ ಹೆಸರು ಕಬೀರ ದೇವ. ಈ ಸೃಷ್ಟಿಯು ನನ್ನ ಆಶ್ರಯದಲ್ಲಿದೆ. ಮೂಳೆ ಮಾಂಸದಿಂದ ರಚಿತ ನೀನು, ಮುಸಲ್ಮಾನರು ಸಾಕಿದ ನೀಚ ನೇಕಾರ ಜಾತಿಯ ಬಾಲಕ ನೀನು.
ತನ್ನನ್ನು ತಾನು ಪರಮಾತ್ಮ ಎಂದು ಕರೆದುಕೊಳ್ಳುತ್ತೀಯಾ? ಇದೇ ಸತ್ಯ. ನಾನೇ ಸರ್ವಶಕ್ತಿಮಾನ ಪರಮೇಶ್ವರನು. ನೀವೇ ನನ್ನ ಗುರುಗಳು. ನೀವು ನನ್ನ ಬಗ್ಗೆ ಅಪಶಬ್ದ ನುಡಿಯುತ್ತಿದ್ದಲ್ಲಿಯೂ ನನಗೆ ಆನಂದವಾಗುತ್ತಿದೆ ಗುರುದೇವ. ನೀನು ಹೀಗೆ ಒಪ್ಪುವುದಿಲ್ಲ ನೇಕಾರ. ಇರು, ನನ್ನ ಪೂಜೆ ಮುಗಿಸಿಕೊಂಡು ಬರುತ್ತೇನೆ. ನಂತರ ನಿನ್ನ ಕ್ಷೇಮ ವಿಚಾರಿಸುತ್ತೇನೆ. ಈ ಬಾಲಕ ನಿಜವಾಗಿಯೂ ಭಗವಂತ ಅಲ್ಲ ತಾನೆ? ಭಗವಂತ ಯಾವುದೇ ರೂಪದಲ್ಲಿ ಎಲ್ಲಿಯೂ ಬರಬಹುದು. ನನ್ನಿಂದ ಯಾವುದೇ ತಪ್ಪಾಗಬಾರದು. ನನ್ನ ಪೂಜಾ ಸಾಧನೆ ನಂತರ ಸ್ವಲ್ಪ ವಿಚಾರ ಮಾಡಿದ ಮೇಲೆ ಮಾತನಾಡುತ್ತೇನೆ. 104 ವರ್ಷಗಳ ರಾಮಾನಂದರು ಬಹು ವರ್ಷಗಳಿಂದ ಧ್ಯಾನ ಮಾಡುತ್ತಾ ಬಂದವರು. ಧ್ಯಾನದಲ್ಲಿ ದೇವರ ಕಾಲ್ಪನಿಕ ಮೂರ್ತಿ ಮಾಡಿ ಅದರ ಪೂಜೆ ಮಾಡುತ್ತಿದ್ದರು. ಆದರೆ ಇಂದು ಧ್ಯಾನದಲ್ಲಿ ಬೇರೊಂದು ಘಟನೆ ನಡೆಯಿತು. ಸ್ವಾಮೀಜಿ ಕಲ್ಪನೆಯಲ್ಲಿ ಶ್ರದ್ಧೆಯಿಂದ ಎದ್ದು ಬರಿಗಾಲಿನಲ್ಲಿ ಗಂಗಾ ನದಿಯಿಂದ ನೀರು ತಂದು ಠಾಕೂರರ ವಸ್ತ್ರ ಬಿಚ್ಚಿ ಸ್ನಾನ ಮಾಡಿಸುತ್ತಾರೆ. ಹೊಸ ವಸ್ತ್ರಗಳನ್ನು ತೊಡಿಸಿ ತಿಲಕ ಹಚ್ಚುತ್ತಾರೆ ಹಾಗೂ ದೇವರ ತಲೆಯ ಮೇಲೆ ಮುಕುಟ ತೊಡಿಸುತ್ತಾರೆ. ಆಗ ಪಕ್ಕದಲ್ಲಿದ್ದ ಮಾಲೆಯ ಕಡೆ ಗಮನ ಹೋಗುತ್ತದೆ. ಆಗ ಕಲ್ಪನೆಯಲ್ಲಿ ಹೀಗೆ ಹೇಳಿದರು: ಹೇ ಭಗವಂತ, ಇಂದು ಮಾಲೆ ಹಾಕುವುದನ್ನೇ ಮರೆತು ಬಿಟ್ಟೆ. ನಂತರ ಮಾಲೆ ಎತ್ತಿ ಮುಕುಟದ ಮೇಲಿಂದ ತೊಡಿಸಲು ಯತ್ನಿಸಿದರು. ಆದರೆ ಮಾಲೆಯು ಮುಕುಟದಲ್ಲಿ ಸಿಲುಕಿಕೊಂಡಿತ್ತು. ಈಗ ಸ್ವಾಮೀಜಿ ಚಿಂತರಾದರು. ಕಲ್ಪನೆಯಲ್ಲಿ ವಿಚಾರ ಮಾಡುತ್ತಾರೆ: ಹೇ ಭಗವಂತ, ಇಂದು ಈ ನಿಮ್ಮ ದಾಸ ಅದೇನು ಮಾಡಿಬಿಟ್ಟ? ಮಾಲೆ ತೊಡಿಸದಿದ್ದಲ್ಲಿ ಪೂಜೆಯು ಅಪೂರ್ಣವಾಗಿ ಉಳಿಯುವುದು. ಈಗ ಮುಕುಟ ತೆಗೆದರೆ ಪೂಜೆಯು ಭಂಗಗೊಳ್ಳುವುದು. ಇಂದೆಂದೂ ನನ್ನಿಂದ ತಪ್ಪಾಗಿರಲಿಲ್ಲ. ಹೇ ಪ್ರಭು, ಇದೆಂಥ ತಪ್ಪಾಯಿತು ಈ ಪಾಪಿಯಿಂದ? ಇಂದಿನ ನನ್ನ ಪೂರ್ತಿ ದಿನವೇ ವ್ಯರ್ಥವಾಯಿತು. ಸ್ವಾಮೀಜಿಯವರು ಮನದಲ್ಲಿಯೇ ವ್ಯಾಕುಲರಾಗಿ ತಮ್ಮನ್ನು ತಾವೇ ನಿಂದಿಸಿಕೊಳ್ಳುತ್ತಿದ್ದಾಗ ಪರಮೇಶ್ವರ ಕಬೀರ ಸಾಹೇಬರು ಪರದೆಯ ಹಿಂದಿನಿಂದ ಹೀಗೆ ಹೇಳಿದರು: ಹೇ ಸ್ವಾಮೀಜಿ, ಚಿಂತೆ ಮಾಡಬೇಡಿ. ಈ ಮಾಲೆಯ ಗಂಟು ಬಿಡಿಸಿಬಿಡಿ. ನಂತರ ದೇವರ ಕೊರಳಲ್ಲಿ ಹಾಕಿ ಈ ಮಾಲೆಯನ್ನು ಕಟ್ಟಿಬಿಡಿ. ಆಗ ನೀವು ಮುಕುಟ ತೆಗೆಯಬೇಕಿಲ್ಲ. ಪರದೆಯ ಹಿಂದಿನಿಂದ ರಾಮಾನಂದರು ಕಬೀರ ಸಾಹೇಬರ ಮಾತು ಕೇಳಿಸಿಕೊಂಡು ಒಮ್ಮೆಲೆ ಸ್ತಬ್ಧರಾದರು. ಕಣ್ಣು ತೆರೆದು ಆಶ್ಚರ್ಯಚಕಿತಗೊಳ್ಳುತ್ತಾರೆ. ಮನಸ್ಸಿನಲ್ಲಿಯೇ ಯೋಚಿಸುತ್ತಾರೆ: ಏ ಭಗವಂತ, ಇದೇನು? ಇಲ್ಲಿ ಯಾವ ಮೂರ್ತಿಯೂ ಇಲ್ಲ, ಯಾವ ಮಾಲೆಯೂ ಇಲ್ಲ. ನಾನಂತೂ ಕಾಲ್ಪನಿಕ ಪೂಜೆ ಮಾಡುತ್ತಿದ್ದೆ. ಅಲ್ಲದೆ ನನ್ನ ಮನಸ್ಸಿನಲ್ಲಿ ನಡೆದದ್ದು ಈ ಕಾಲ್ಪನಿಕ ಕ್ರಿಯೆಯನ್ನು ಈ ಬಾಲಕ ಹೇಗೆ ತಿಳಿದ? ಇವನು ಒಬ್ಬ ಸಾಧಾರಣ ಬಾಲಕನಲ್ಲ. ನನ್ನ ಈ ಪೂಜಾ ವಿಧಿಯನ್ನು ಕೇವಲ ಭಗವಂತನೇ ಅರಿಯಬಲ್ಲನು. ಇವನು ಸಾಕ್ಷಾತ್ ಭಗವಂತನೇ. ನೀವಂತೂ ನನ್ನ ಮನದ ಮಾತನ್ನು ಹೇಳಿದಿರಿ. ತಾವು ಸ್ವತಃ ಭಗವಂತನೇ ಬಂದಿರುವಿರಿ. ನೀವು ಯಾವ ಸಾಧಾರಣ ಬಾಲಕರೂ ಅಲ್ಲ. ನೀವು ಸಾಧಾರಣ ಬಾಲಕರಲ್ಲ. ಆಗ ಸ್ವಾಮೀಜಿಯವರಿಗೆ ಅನಿಸಿತು, ಬಾಲಕ ಕಬೀರರ ಶರೀರದಲ್ಲಿ ಎಲ್ಲಿಯೂ ಮೂಳೆಗಳು ತಾಗುತ್ತಿಲ್ಲ. ಅವರು ಬಾಲಕ ಕಬೀರರನ್ನು ಎದೆಯಿಂದ ಬೇರ್ಪಡಿಸಿ ಅವರ ಕೈ ಕಾಲುಗಳನ್ನು, ಅಂದರೆ ಶರೀರವನ್ನು ಒತ್ತಿ ಒತ್ತಿ ನೋಡತೊಡಗಿದರು. ಹೇ ಭಗವಂತ, ತಮ್ಮ ಶರೀರ ಎಷ್ಟೊಂದು ಕೋಮಲವಾಗಿದೆ, ಹತ್ತಿಯಂತಿದೆ. ನಿಮ್ಮ ಶರೀರದ ಹೋಲಿಕೆಯಲ್ಲಿ ನನ್ನದಂತೂ ಕಲ್ಲಿನಂತ ಶರೀರವಿದೆ. ಈ ವೃದ್ಧಾವಸ್ಥೆಯಲ್ಲಿ ಗುರುಗಳಿಗೆ ಬುದ್ಧಿ ಭ್ರಮಣೆ ಆದಂತಿದೆ. ಈ ಶೂದ್ರನನ್ನು ತಬ್ಬಿಕೊಂಡಿದ್ದಾರೆ. ಹೇ ಭಗವಂತ, ನೀವು ನನಗೆ ಅನುಮತಿ ಕೊಟ್ಟರೆ ನನಗೆ ಕೆಲವು ಸಂದೇಹಗಳಿವೆ. ಏನು ಸಂದೇಹ ಗುರುದೇವ? ಹೇ ಭಗವಂತ, ಒಂದು ವಿಷಯ ಅರ್ಥವಾಗಲಿಲ್ಲ. ನೀವು ಸುಳ್ಳು ಯಾಕೆ ಹೇಳಿದಿರಿ? ಎಂತ ಸುಳ್ಳು ಗುರುದೇವ? ನೀವು ನನ್ನಿಂದ ಉಪದೇಶ ಪಡೆದಿದ್ದೀರಿ ಎಂದು ಹೇಳಿದ್ದೀರಿ. ಆದರೆ ನಾನು ಎಂದಿಗೂ ನಿಮಗೆ ನಾಮದೀಕ್ಷೆ ನೀಡಿಲ್ಲವಲ್ಲ. ಸ್ವಾಮೀಜಿ, ನೆನಪಿಸಿಕೊಳ್ಳಿ, ಒಮ್ಮೆ ನೀವು ಪಂಚಗಂಗಾ ಘಾಟ್ ಮೇಲೆ ಸ್ನಾನಕ್ಕಾಗಿ ಹೋದಾಗ ನಾನು ಅಲ್ಲಿ ಮೆಟ್ಟಿಲ ಮೇಲೆ ಮಲಗಿದ್ದೆ. ನಿಮ್ಮ ಪಾದುಕೆಯು ನನ್ನ ತಲೆಗೆ ತಾಗಿತು. ನಾನು ನೋವಿನಿಂದ ಅಳತೊಡಗಿದೆ. ಆಗ ತಾವು ನನ್ನ ತಲೆಯ ಮೇಲೆ ಕೈ ಸವರಿ ಹೇಳಿದ್ದಿರಿ, ರಾಮನಾಮ ಜಪಿಸು ಎಂದು. ಸ್ವಾಮೀಜಿ, ನೀವು ನನ್ನ ಗುರುಗಳಾದಿರಿ.
ನಾನು ನಿಮ್ಮ ಶಿಷ್ಯನಾದೆ. ನಾನು ದೀಕ್ಷೆ ಪಡೆಯುವುದೇ ನನ್ನ ಉದ್ದೇಶವಾಗಿತ್ತು. ನೆನಪಾಯಿತು. ಆದರೆ ಅದು ಬಲು ಪುಟ್ಟ ಮಗುವಾಗಿತ್ತು. ಅಲ್ಲಿ ನೋಡಿ ಸ್ವಾಮೀಜಿ, ನಾನು ಹಾಗಿದ್ದೇನಾ? ಸ್ವಾಮೀಜಿ ಬಾಲಕ ಕಬೀರರು ಕೈ ತೋರಿಸಿದ ಕಡೆ, ಅಂದರೆ ಮಂಚದ ಮೇಲೆ 2.5 ವರ್ಷದ ಅದೇ ಮಗು ಮಲಗಿದ್ದನ್ನು ಕಂಡು ಆಶ್ಚರ್ಯಚಕಿತರಾಗುತ್ತಾರೆ. ಹಾಗೂ ಮತ್ತೆ ಮತ್ತೆ ಒಂದು ಕಡೆ 5 ವರ್ಷದ ಬಾಲಕ ಪರಮಾತ್ಮನನ್ನು ನೋಡುತ್ತಾರೆ, ಇನ್ನೊಂದೆಡೆ 2.5 ವರ್ಷದ ರೂಪವನ್ನು. ತಮ್ಮ ಕಣ್ಣುಗಳೇ ಮೋಸ ಹೋಗುತ್ತಿರಬಹುದು ಎಂದು ಕಣ್ಣುಗಳನ್ನು ಉಜ್ಜಿಕೊಂಡು ಮತ್ತೆ ನೋಡುತ್ತಾರೆ. ಇಷ್ಟರಲ್ಲಿ ಆ ಪುಟ್ಟ ಮಗು ಗಾಳಿಯಲ್ಲಿ ತೇಲಿ ಬಂದು 5 ವರ್ಷದ ಬಾಲಕನ ರೂಪದಲ್ಲಿ ನಿಂತಿರುವ ಕಬೀರ ಸಾಹೇಬರ ದೇಹದಲ್ಲಿ ವಿಲೀನಗೊಳ್ಳುತ್ತದೆ. 5 ವರ್ಷದ ಬಾಲಕನ ರೂಪದಲ್ಲಿ ಕಬೀರ ಸಾಹೇಬರು ಅಲ್ಲಿಯೇ ನಿಂತಿದ್ದಾರೆ. ನನ್ನ ಸಂದೇಹ ದೂರವಾಯಿತು. ನೀವೇ ಪೂರ್ಣ ಬ್ರಹ್ಮ. ಏ ಪರಮೇಶ್ವರ, ತಮ್ಮನ್ನು ನಾವು ಹೇಗೆ ಗುರುತಿಸಬಹುದು? ನೀವು ಯಾವ ಜಾತಿಯಲ್ಲಿ ಜನ್ಮ ತಾಳಿ ಅದೆಂಥ ವೇಷಭೂಷಣದಲ್ಲಿ ನಿಂತಿರುವಿರಿ? ಅದು ಹೇಗೆ ಒಬ್ಬ ಪುಟ್ಟ ಬಾಲಕನ ರೂಪದಲ್ಲಿ ಕುರ್ತಾ ಧೋತಿ ತೊಟ್ಟು ನೇಕಾರ ಜಾತಿಯ ಶೂದ್ರ ವರ್ಣದಲ್ಲಿ ಜನ್ಮ ತಾಳಿದಿರಲ್ಲ ಭಗವಂತ. ಏ ಪರಮಾತ್ಮ, ತುಚ್ಛ ಬುದ್ಧಿಯ ಜೀವಿಗಳಾದ ನಾವು ನಿಮ್ಮನ್ನು ಹೇಗೆ ಗುರುತಿಸಬಹುದು? ತಮ್ಮ ಈ ಅಜ್ಞಾನಿ ಬಾಲಕನ ತಪ್ಪನ್ನು ಕ್ಷಮಿಸಿ ಬಿಡಿ ಪ್ರಭು. ಹಾಗನ್ನ ಬೇಡಿ ಸ್ವಾಮೀಜಿ, ತಾವು ನನ್ನ ಗುರುಗಳು, ನಾನು ನಿಮ್ಮ ಶಿಷ್ಯ. ಇಲ್ಲ ಭಗವಂತ, ಈಗ ನಾನು ನಿಮ್ಮನ್ನು ಹರತಿದ್ದೇನೆ. ದೇವ, ನನಗಿನ್ನೊಂದೆರಡು ಸಂದೇಹಗಳಿವೆ. ನಿಮ್ಮಿಂದ ಅವುಗಳ ನಿವಾರಣೆಯನ್ನು ಕೋರುವೆ. ನಿಮ್ಮ ಆಜ್ಞೆ ಇದ್ದಲ್ಲಿ ಮಾತ್ರ. ಹೇಳಿ ಸ್ವಾಮೀಜಿ, ಆ ನಿಮ್ಮ ಸಂದೇಹಗಳು ಏನೆಂದು? ಹೇ ಕಬೀರ ದೇವ, ನಾನು ನನ್ನ ಶಿಷ್ಯರಿಗೆ ರಾಮನಾಮ ಜಪಿಸಲು ಹೇಳುವುದಿಲ್ಲ. ನೀವು ನನ್ನಿಂದ ದೀಕ್ಷೆ ಪಡೆದಿದ್ದೇ ಆದಲ್ಲಿ ನಾನು ನನ್ನ ಶಿಷ್ಯರಿಗೆ ಯಾವ ಮಂತ್ರ ಹೇಳುತ್ತೇನೋ ಅದನ್ನು ತಿಳಿಸಿ ನೋಡೋಣ. ಸ್ವಾಮೀಜಿ, ನೀವು ಓಂ ನಾಮ ಜಪಿಸಲು ನೀಡುತ್ತೀರಿ. ನೀವು ಹೇಳಿರುವ ಮಂತ್ರವು ಸರಿಯಾಗಿದೆ, ಆದರೆ ಇನ್ನೊಂದು ಸಂದೇಹ ಇದೆ. ಕೃಪೆ ತೋರಿ ಅದನ್ನು ಪರಿಹರಿಸುವಿರಾ? ಹೇಳಿ ಗುರುದೇವ. ನಾನು ಯಾರನ್ನು ಶಿಷ್ಯನಾಗಿಸಿಕೊಳ್ಳುತ್ತೇನೋ ಅವರಿಗೆ ಒಂದು ಚಿಹ್ನೆಯನ್ನು ಕೊಟ್ಟಿರುತ್ತೇನೆ. ಅದು ತಮ್ಮ ಬಳಿ ಇಲ್ಲವಲ್ಲ? ಹೇ ಗುರುಗಳೇ, ನೀವು ತುಳಸಿ ಮಣಿ ಮಾಲೆ ನೀಡಿರುತ್ತೀರಿ ಕೊರಳಿಗೆ ಧರಿಸಲು. ಇಲ್ಲಿ ನೋಡಿ ಗುರುಗಳೇ, ಅಂದು ಪಂಚಗಂಗಾ ಘಾಟ್ನಲ್ಲಿ ನಿಮ್ಮ ಕೊರಳಿಂದ ನೀವೇ ನಿಮ್ಮ ಮಾಲೆಯನ್ನು ನನ್ನ ಕೊರಳಿಗೆ ಹಾಕಿದಿರಿ. ಈ ಎಲ್ಲ ಲೀಲೆಗಳನ್ನು ಕಂಡು ಆ ಬಾಲಕ ರೂಪದಲ್ಲಿ ನಿಂತಿರುವ ಕಬೀರ ಪರಮಾತ್ಮರ ಮಾತುಗಳನ್ನು ಕೇಳಿ ಸ್ವಾಮಿ ರಾಮಾನಂದರು ಅರ್ಥ ಮಾಡಿಕೊಂಡರು, ಇವನೊಬ್ಬ ಸಾಧಾರಣ ಬಾಲಕನಲ್ಲ ಎಂದು. ಇದರ ನಂತರ ಕಬೀರ ಪರಮಾತ್ಮರು ಸ್ವಾಮಿ ರಾಮಾನಂದರನ್ನು ತಮ್ಮ 5 ವರ್ಷದ ಬಾಲಕನ ರೂಪದಲ್ಲಿಯೇ ತಮ್ಮೊಡನೆ ಮೊದಲು ಯಮಲೋಕ, ಸ್ವರ್ಗಲೋಕ, ವಿಷ್ಣುಲೋಕ, ಶಿವಲೋಕ ಹಾಗೂ ಕೊನೆಯಲ್ಲಿ ಸತ್ಯಲೋಕಕ್ಕೆ ಕರೆದೊಯ್ಯುತ್ತಾರೆ. ಇದು ಸತ್ಯಲೋಕ. ಸತ್ಯಲೋಕದಲ್ಲಿ ವಿಹರಿಸುತ್ತಿರುವ ಪ್ರಕಾಶಮಾನ ಆತ್ಮಗಳು, ಶ್ವೇತ ವೃಕ್ಷಗಳು, ಶ್ವೇತ ಹಣ್ಣುಗಳು, ಹೂವುಗಳು, ಅರಮನೆಗಳು, ಹಾಲಿನ ನದಿಗಳು ಕಾಣಸಿಗುತ್ತವೆ. ಮುತ್ತು ವಜ್ರಗಳಿಂದ ಮಿಂಚುವ ಬೆಟ್ಟಗಳು, ಶ್ವೇತ ವಸ್ತ್ರಗಳಲ್ಲಿ ಮುತ್ತಿನ ಮಾಲೆಯನ್ನು ಧರಿಸಿದ ಆತ್ಮಗಳು ಸತ್ಯಲೋಕದಲ್ಲಿ ವಿಹರಿಸುತ್ತವೆ. ನಂತರ ಅವರಿಬ್ಬರು ದೊಡ್ಡ ಗುಮ್ಮಟದ ಒಂದು ಅರಮನೆಯ ಒಳಗೆ ಸತ್ಯಲೋಕದಲ್ಲಿ ಭಗವಂತನ ಬಳಿ ತಲುಪುತ್ತಾರೆ. ಸತ್ಯಲೋಕದಲ್ಲಿ ಪೂರ್ಣ ಪರಮಾತ್ಮ ಕಬೀರ ಅವರು ಗುಮ್ಮಟದಲ್ಲಿ ಒಂದು ಎತ್ತರದ ಸಿಂಹಾಸನದ ಮೇಲೆ ವಿರಾಜಮಾನರಾಗಿರುತ್ತಾರೆ. ಇವರಿಬ್ಬರು ಆ ಸಿಂಹಾಸನದ ಮೇಲೆ ಕುಳಿತಿರುವಂತಹ ಪರಮಾತ್ಮನಿಗೆ ಪ್ರಣಾಮ ಮಾಡುತ್ತಾರೆ. ಈಗ ಬಾಲಕ ರೂಪದಲ್ಲಿರುವಂತಹ ಕಬೀರ ದೇವರು ಆ ಸಿಂಹಾಸನದ ಹತ್ತಿರ ಹೋಗುತ್ತಾರೆ. ಸಿಂಹಾಸನದ ಮೇಲೆ ಕುಳಿತಿರುವಂತಹ ತಮ್ಮದೇ ಇನ್ನೊಂದು ರೂಪಕ್ಕೆ ಚಾಮರ ಬೀಸುತ್ತಾರೆ. ಇದನ್ನು ಕಂಡು ರಾಮಾನಂದರು ಯೋಚಿಸುತ್ತಾರೆ, ಇದರ ಅರ್ಥ ಕಬೀರ ದೇವರು ಈ ಸಿಂಹಾಸನದ ಮೇಲೆ ಕುಳಿತಿರುವಂತಹ ನಿಜವಾದ ಪರಮಾತ್ಮನ ಸೇವಕರೇ. ಆಗಲೇ ಸಿಂಹಾಸನದ ಮೇಲೆ ವಿರಾಜಮಾನರಾಗಿರುವಂತಹ ತೇಜಸ್ವಿ ಪರಮಾತ್ಮ ಸಿಂಹಾಸನದಿಂದ ಎದ್ದು ನಿಂತರು. ಹಾಗೂ ಕಬೀರ ದೇವರ ಮುಂದೆ ಕೈಮುಗಿದು ಕಬೀರ ದೇವರಿಗೆ ಕುಳಿತುಕೊಳ್ಳಲು ಆಗ್ರಹಿಸತೊಡಗಿದರು. ಬಾಲಕನ ರೂಪದಲ್ಲಿಯೇ ಕಬೀರ ಪರಮಾತ್ಮರು ಸಿಂಹಾಸನದ ಮೇಲೆ ಕುಳಿತರು. ಹಾಗೂ ಮೊದಲು ಸಿಂಹಾಸನದ ಮೇಲೆ ಕುಳಿತಂತಹ ಪರಮಾತ್ಮ ಈಗ ಬಾಲಕ ಕಬೀರರಿಗೆ ಚಾಮರ ಬೀಸತೊಡಗಿದರು. ರಾಮಾನಂದರು ಪ್ರಭುಗಳೆದುರು ಕೈ ಮುಗಿದು ನಿಂತಿದ್ದರು. ಈಗ ಆ ತೇಜಸ್ವಿ ಪರಮಾತ್ಮ ಒಂದು ಪ್ರಕಾಶ ಪುಂಜದಲ್ಲಿ ಬದಲಾಗಿ ಹಾಗೆಯೇ ಬಾಲಕ ಕಬೀರರ ಶರೀರದಲ್ಲಿ ವಿಲೀನಗೊಂಡರು. ಈಗ ಬಾಲಕ ಕಬೀರರ ಶರೀರವು ಮೊದಲು ಸಿಂಹಾಸನದ ಮೇಲೆ ಕುಳಿತಿರುವಂತಹ ತೇಜಸ್ವಿ ಪರಮಾತ್ಮನಷ್ಟು ತೇಜೋಮಯವಾಯಿತು.
बोलत रामानंद जी सुनो कबीर करतारे, गरीबदास सब रूप में तू ही बोलनहार। दोहू ठोर है एक तू, बया एक से दो, गरीबदास हम कारणे तुम आए हो मगजो। तुम साहेब तुम संत हो और तुम सतगुरु तुम हंस, गरीबदास तुम रूप बिना और न दूजा अंश। ಹೇ ಪರಮಾತ್ಮ, ತಾವಾಗಿಯೇ 2 ಸ್ಥಳಗಳಲ್ಲಿ ಲೀಲೆ ಮಾಡುತ್ತಿದ್ದೀರಿ. ತಾವೇ ನಿಜ ಬ್ರಹ್ಮ, ಪೂರ್ಣ ಬ್ರಹ್ಮ. 3 ಲೋಕಗಳಲ್ಲಿ ಪ್ರವೇಶಿಸಿ ಎಲ್ಲರ ಪಾಲನೆ ಪೋಷಣೆ ಮಾಡುತ್ತೀರಿ. ನಿಮ್ಮ ಸನಾತನ ಪರಮಧಾಮವನ್ನು ನಾನೀಗ ಕಂಡಾರೆ ಕಂಡಿದ್ದೇನೆ. ನೀವೇ ಪರಮೇಶ್ವರ, ನೀವೇ ಸದ್ಗುರು ಹಾಗೂ ನೀವೇ ತತ್ವದರ್ಶಿ ಸಂತರಾಗಿರುವಿರಿ. ಅಲ್ಲದೆ ನೀವೇ ಹಂಸ, ಅಂದರೆ ಒಳ್ಳೆಯದನ್ನು ಕೆಟ್ಟದನ್ನು ಭಿನ್ನ ಭಿನ್ನ ಮಾಡುವ ನಿಜವಾದ ಭಕ್ತರು. ನಾನು ನಿಮ್ಮ ಭಕ್ತ, ನೀವು ನನ್ನ ಗುರುಗಳು. ಸ್ವಾಮೀಜಿ, ನೀವು ನನ್ನ ಗುರುಗಳಾಗಿರಿ, ನಾನು ನಿಮ್ಮ ಶಿಷ್ಯ. ಇದು ಗುರು ಪರಂಪರೆಯನ್ನು ಉಳಿಸಿಕೊಳ್ಳಲು ಅವಶ್ಯಕವಾಗಿದೆ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ಸಂತ ಭಕ್ತರು ಗುರುವಿನ ಯಾವ ಅವಶ್ಯಕತೆಯೂ ಇಲ್ಲ. ಕಬೀರನು ಯಾವ ಗುರು ಮಾಡಿಕೊಂಡಿದ್ದ ಎನ್ನುವರು. ಅದಕ್ಕಾಗಿ ಸ್ವಾಮೀಜಿ, ಈ ಪ್ರಪಂಚದ ದೃಷ್ಟಿಯಲ್ಲಿ ನೀವು ನನ್ನ ಗುರುವಿನ ಭೂಮಿಕೆ ವಹಿಸಿ ವಾಸ್ತವದಲ್ಲಿ ಸಾಧನೆಯ ವಿಧಿವಿಧಾನಗಳನ್ನು ನಾನು ಹೇಳಿದಂತೆ ಭಕ್ತಿ ಮಾಡಿ. ಹಾಗೆ ಆಗಲಿ ಪರಮಾತ್ಮ, ತಮ್ಮ ಆಜ್ಞೆಯಂತೆಯೇ ಆಗಲಿ. ಈ ಪ್ರಕಾರ ಪರಮೇಶ್ವರ ಕಬೀರರು 5 ವರ್ಷದ ವಯಸ್ಸಿನಲ್ಲಿಯೇ 104 ವರ್ಷದ ಬ್ರಾಹ್ಮಣನಿಗೆ ತತ್ವಜ್ಞಾನದ ಪರಿಚಯ ನೀಡಿದರು. ಹಾಗೂ ಗುರು ಪರಂಪರೆಯನ್ನು ನಡೆಸಿಕೊಂಡು ಹೋಗಲು ಕಬೀರ ಸಾಹೇಬರು ಸ್ವಾಮಿ ರಾಮಾನಂದರನ್ನು ತಮ್ಮ ಗುರುವನ್ನಾಗಿ ಸ್ವೀಕರಿಸಿದರು. ಈ ಅಮೂಲ್ಯ ಜ್ಞಾನವನ್ನು ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಸತ್ಸಂಗ ಪ್ರವಚನಗಳಿಂದ ಸಂಗ್ರಹಿಸಲಾಗಿದೆ. ಸಂಪೂರ್ಣ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಅವಶ್ಯಕವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ನೀವು ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನಗಳನ್ನು ಸಂತ್ ರಾಮ್ಪಾಲ್ಜಿ ಮಹಾರಾಜ್ ಅಪ್ಲಿಕೇಶನ್ನಲ್ಲೂ ಕೇಳಬಹುದು ಹಾಗೂ ಅವರ ಮೂಲಕ ಬರೆಯಲ್ಪಟ್ಟ ಪುಸ್ತಕಗಳನ್ನು ಸಹ ಡೌನ್ಲೋಡ್ ಮಾಡಬಹುದು.